ಪಾಪಿ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಜ್ಜಾಗ್ತಾ ಇದೆ ಭಾರತ. ಯಾವುದೇ ಸಮಯದಲ್ಲಿ ಬೇಕಾದರೂ ಪಾಕ್ ಮೇಲೆ ದಾಳಿ ಆಗೋ ಸಾಧ್ಯತೆ ಇದೆ. ಮುಂದಿನ 24ರಿಂದ 36 ಗಂಟೆಗಳಲ್ಲಿ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರ ನೀಡೋ ಸಾಧ್ಯತೆ ಇದೆ. ಸೇನಾ ಕಾರ್ಯಾಚರಣೆಗೆ ಸೇನಾಧಿಕಾರಿಗಳು ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ನಿನ್ನೆಯ ಸಭೆಯಲ್ಲಿ ಸೇನೆಗೆ ಮೋದಿ ಕೂಡ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಉಗ್ರ ನೆಲೆಗಳ ಮೇಲೆ ಸೇನಾ ಕಾರ್ಯಾಚರಣೆಗೆ ತಯಾರಿ ನಡೀತಾ ಇದೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆಯಿಂದ ಅಟ್ಯಾಕ್ ಮಾಡೋದಕ್ಕೆ ತಯಾರಿಗಳು ನಡೀತಾ ಇದೆ. ಸೊ ಮುಂದಿನ 24ರಿಂದ 36 ಗಂಟೆಗಳಲ್ಲಿ ಪಾಕಿಸ್ತಾನಕ್ಕೆ ಭಾರತ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಉತ್ತರ ಕೊಡಬಹುದು ಅನ್ನುವಂಥ ನಿರೀಕ್ಷೆ ಮತ್ತು ಕುತೂಹಲ ಇದೆ. ಇದು ಪಾಕಿಸ್ತಾನದಲ್ಲೂ ಕೂಡ ಈಗಾಗಲೇ ಭಯ ಸೃಷ್ಟಿ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಈಗ ಪಾಕಿಸ್ತಾನಕ್ಕೆ ಇರೋ ಆ ಭಯ ಅವರನ್ನ ಈ ಮಾತಾಡಿಸ್ತಾ ಇದೆಯಾ, ಅಥವಾ ನಿಜವಾಗ್ಲೂ ಪಾಕಿಸ್ತಾನದ ಇಂಟೆಲಿಜೆನ್ಸ್ಗೆ ಭಾರತ ಇನ್ನು 24 ಗಂಟೆಗಳಲ್ಲಿ ಅಥವಾ ಒಂದು 36 ಗಂಟೆಗಳಲ್ಲಿ ಅಟ್ಯಾಕ್ ಮಾಡಬಹುದು ಅನ್ನೋ ಮಾಹಿತಿ ಇದೆಯಾ? ವಿಜಯ್, ನಿನ್ನೆ ತಡರಾತ್ರಿ ನಡೆದಿರತಕ್ಕಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಉನ್ನತ ಮಟ್ಟದ ಸಭೆಯಲ್ಲಿ ಅಂತಿಮವಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅದೇನು ಅಂತಂದ್ರೆ, ಮೂರೂ ಸೇನೆಗಳಿಗೂ ಸಹಿತ ಸ್ವತಂತ್ರವಾದಂತಹ ಆಪರೇಷನ್ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಯಿತು. ಯಾವಾಗ ಈ ಒಂದು ಸ್ಟೇಟ್ಮೆಂಟ್ ಹೊರಗಡೆ ಬಂದ್ಬಿಡುತ್ತೆ, ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಗೊತ್ತಾಗುತ್ತೆ, ಅವಾಗಿಂದಲೂ ಸಹಿತ ಪಾಕ್ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಆತಂಕದಲ್ಲಿ ಇರುವಂತದ್ದು. ಸ್ವತಃ ಯಾವಾಗ ಈ ಸಭೆಯ ಸಂಪೂರ್ಣವಾದಂತಹ ಮಾಹಿತಿ ಹೊರಗೆ ಬಂದ ತಕ್ಷಣವೇ ಪಾಕಿಸ್ತಾನದ ಒಬ್ಬ ಸಚಿವರು ಏನಂತಂದ್ರೆ ತರಾರ್ ಅನ್ನುವಂತಹ ಸಚಿವ, ಅವರೇನಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸ್ಟೇಟ್ಮೆಂಟ್ ಅಲ್ಲಿ ಸಂಪೂರ್ಣವಾಗಿ ಡೀಟೇಲ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಮುಂದಿನ 24ರಿಂದ 36 ಗಂಟೆಗಳಲ್ಲಿ ಭಾರತ ಪಾಕ್ ಮೇಲೆ ಏನಂತಂದ್ರೆ ಮಿಲಿಟರಿ ಆಪರೇಷನ್ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ನಮಗೆ ಈಗ ನಮ್ಮ ಇಂಟೆಲಿಜೆನ್ಸ್ ಮೂಲಕವಾಗಿಯೂ ಸಹಿತ ಇದರ ಬಗ್ಗೆ ದೃಢವಾಗಿರುವಂತದ್ದು ಮಾಹಿತಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ಇಂತಹ ಆಪರೇಷನ್ಗೆ ನಾವು ಏನಂದ್ರೆ ಬಗ್ಗೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೊಡ್ತಿದ್ದಾರೆ. ಮತ್ತೆ ಅವರು ಮತ್ತೊಂದು ವಿಚಾರವನ್ನು ಮೆನ್ಷನ್ ಮಾಡಿರುವಂತದ್ದು, ಈ ಒಂದು ಟೆರರ್ ಆಕ್ಟಿವಿಟಿ ಏನು ನಡೆದಿದೆ ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ಟೆರರ್ ಆಕ್ಟಿವಿಟಿಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಬೇಕಾದ್ರೆ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳ ಮೂಲಕವಾಗಿಯೋ ಅಥವಾ ಏನಂತಂದ್ರೆ ಯಾರಾದ್ರೂ ಮಧ್ಯಸ್ಥಿಕೆಯನ್ನ ವಹಿಸಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಪಾಕಿಸ್ತಾನಕ್ಕೆ ಒಂದು ಸಂಪೂರ್ಣವಾದಂತಹ ಭರವಸೆ ಇದೆ. ಯಾವುದೇ ಕಾರಣಕ್ಕೂ ಸಹಿತ ಭಾರತ ಈ ವಿಚಾರದಲ್ಲಿ ಅಂದ್ರೆ ಪೆಹಲ್ಗಾಮ್ ನಡೆದಿರ್ತಕ್ಕಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳದೇನೆ ಕೂತ್ಕೊಳ್ಳೋದಿಲ್ಲ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಅಲ್ಲಿಗೆ ರೀಚ್ ಆಗಿದೆ. ಆ ಕಾರಣಕ್ಕಾಗಿ ಸ್ವತಃ ಅಲ್ಲಿರುವಂತಹ ಸಚಿವರು, ಪಾಕ್ ಸಚಿವರೇ ಈಗ ಇಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿ ಸಂಪೂರ್ಣವಾದಂತಹ ಇನ್ವೆಸ್ಟಿಗೇಷನ್ ನಡೆಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಏನಂತಂದ್ರೆ, ಭಾರತ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ಭೂಸೇನೆ ಆಗಿರ್ಬೋದು, ವಾಯುಸೇನೆ ಆಗಿರ್ಬೋದು ಅಥವಾ ನೌಕಾಸೇನೆ ಆಗಿರ್ಬೋದು, ಈ ಮೂರು ಸೇನೆಯ ಅಧಿಕಾರಿಗಳ ಜೊತೆಗೆ ಕೂತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿರ್ತಕ್ಕಂತಹ ಚರ್ಚೆಯ ಸಂದರ್ಭದಲ್ಲಿ, ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂತಹ ಚರ್ಚೆಯ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಆಪರೇಷನ್ಗೆ ಅವಕಾಶವನ್ನ ಫ್ರೀ ಹ್ಯಾಂಡ್ ಅನ್ನ ಕೊಡಲಾಗಿದೆ. ಫ್ರೀ ಹ್ಯಾಂಡ್ ಅಂದ್ರೆ ಏನು? ಸೇನೆ ಯಾವುದೇ ನಿರ್ಧಾರಗಳನ್ನ ಕೈಗೊಳ್ಳಬಹುದು. ಅಂದ್ರೆ ಎಲ್ಲಿ ಆಪರೇಷನ್ ಅನ್ನ ಮಾಡಬೇಕು, ಎಲ್ಲಿ ದಾಳಿಯನ್ನ ಮಾಡಬೇಕು, ಯಾವ ಸಮಯದಲ್ಲಿ ದಾಳಿಯನ್ನ ಮಾಡಬೇಕು, ಮತ್ತೆ ಈ ಒಂದು ಆಪರೇಷನ್ ನ ಪೂರ್ತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಹಕ್ಕನ್ನ, ಅಧಿಕಾರವನ್ನ ಏನಂದ್ರೆ ನೇರವಾಗಿ ಸೇನೆಗೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಸೇನೆ ಯಾವುದೇ ಕ್ಷಣದಲ್ಲಾದರೂ ಸಹಿತ ದಾಳಿಯನ್ನ ಮಾಡಬಹುದಂತಹ ಅನಿವಾರ್ಯತೆ ಏನಂದ್ರೆ ಸೃಷ್ಟಿಯಾಗುವಂತಹ ಪರಿಸ್ಥಿತಿ ಇರುವಂತದ್ದು. ಅದರಲ್ಲೂ ಸ್ಪೆಷಲಿ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ, ಆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಕೆಲವೊಂದು ಭಾಗಗಳನ್ನ ಈಗಾಗಲೇ ಗುರುತಿಸಲಾಗಿದೆ ಅನ್ನುವಂಥದ್ದು ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ POK ಯಲ್ಲಿ ಸುಮಾರು 40ರಿಂದ 48 ಏನಂದ್ರೆ ಉಗ್ರರ ಲಾಂಚ್ ಪ್ಯಾಡ್ಗಳಿದಾವೆ. ಆ ಲಾಂಚ್ ಪ್ಯಾಡ್ಗಳ ಮೇಲೆ ದಾಳಿಯನ್ನ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದಾವೆ. ಹಾಗಾಗಿ ಪಾಕಿಸ್ತಾನ ಈಗಾಗಲೇ ತನ್ನ ಸೇನೆಯನ್ನ ಪೂರ್ತಿಯಾಗಿ ಈ ಬಲೂಚ್ ಪ್ರದೇಶ ಆಗಿರ್ಬೋದು ಅಥವಾ ಸಿಂಧ್ ಪ್ರದೇಶ ಆಗಿರ್ಬೋದು, ಆ ಪ್ರದೇಶದಿಂದ ನೇರವಾಗಿ ಪಾಕಿಸ್ತಾನದ ಸೇನೆ ಈಗಾಗಲೇ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ 770 ಕಿಲೋಮೀಟರ್ಸ್ ಏನ ಆ ಲೆಂತ್ ಇದೆ ಅಲ್ಲ, ಪೂರ್ತಿ ಆ ಬಾರ್ಡರ್ ಭಾಗದಲ್ಲಿ ತಂದು ಸೇನೆಯನ್ನು ನಿಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಏನಂದ್ರೆ ರಡಾರ್ಗಳನ್ನ ನಿರ್ಮಾಣ ಮಾಡುವಂತಹ, ರಡಾರ್ಗಳನ್ನ ನಿಲ್ಲಿಸುವಂತಹ ಕೆಲಸವನ್ನ ಸಹಿತ ಈಗಾಗಲೇ ಪಾಕ್ ಸೇನೆ ಮಾಡ್ಕೊಂಡಿದೆ. ಅಂದ್ರೆ ಪಾಕ್ಗೆ ತುಂಬಾ ಕ್ಲಾರಿಟಿ ಇದೆ, ಭಾರತ ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರದಲ್ಲಿ ಪ್ರತಿದಾಳಿಯನ್ನ ಮಾಡದೇನೆ ಕೂತ್ಕೊಳ್ಳೋದಿಲ್ಲ, ಮತ್ತೆ ಇದಕ್ಕೆ ಪ್ರತ್ಯುತ್ತರವನ್ನು ಕೊಡದೇನೆ ಕೂತ್ಕೊಳ್ಳೋದಿಲ್ಲ ಅನ್ನುವಂತಹ ಸಂದೇಶ ಈಗಾಗಲೇ ಒಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ, ಇನ್ನೊಂದು ಕಡೆಗೆ ಏನಂದ್ರೆ ಸೇನೆಗೆ ಸಂಪೂರ್ಣವಾದಂತಹ ಅಧಿಕಾರವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಪಾಕ್ಗೂ ಸಹಿತ ಡವ ಶುರು ಆಗಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.